ಯಾವ ಟೂತ್ಪೇಸ್ಟ್ನಿಂದ ಬಾಯಿ ತೊಳಿತಾರೆ ಅನ್ನೋದು ಇದುವರೆಗೆ ನನಗೆ ಗೊತ್ತಾಗಿಲ್ಲ. ಒಬ್ಬ ರಾಜಕಾರಣಿ ಅವರು ದಯವಿಟ್ಟು ಆ ರಾಜಕಾರಣಿ ಬಿಜಾಪುರದ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತ ದಯವಿಟ್ಟು ತಿಳ್ಕೋಬೇಡಿ. ಅವರು ಬಸವಣ್ಣನವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥವ್ರನ್ನ ಈ ಸ್ವಾಮೀಜಿ ಯಾಕೆ ಲಿಂಗಾಯತ ಸಮುದಾಯದಿಂದ ಬಹಿಷ್ಕರಿಸಲಿಲ್ಲ ಅಂತಕ್ಕಂಥದ್ದು ನಾವು ಕೇಳಬೇಕು. ಯಾಕಂದರೆ ಮೀಸಲಾತಿಯಲ್ಲಿ ಕಿತ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ನಡೆ, ಬಸವಣ್ಣನವರ ಶರಣ ತತ್ವಗಳಿಗೆ ವಿರುದ್ಧವಾಗಿರ್ತಕ್ಕಂಥ ನಡೆ. ಯಾಕಂದರೆ ದಯವಿಟ್ಟು ಈ ಭಾಳ ಸಂದಿಗ್ಧ ಕಾಲದಲ್ಲಿ ನಾವು ಕಸುಬಸ್ತ ಸಮುದಾಯಗಳೇನಿವೆ ಅವು ಭಾಳ ತಲ್ಲಣ ಸ್ಥಿತಿಯಲ್ಲಿವೆ. ಇದರ ವಿರುದ್ಧ ನಾವು ಮಾತಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು.